ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳು ಮತ್ತು ಬಸವಣ್ಣವರ ಚಿಂತನೆಗಳು ಸಾಮ್ಯತೆಯನ್ನು ಹೊಂದಿದ್ದಾವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದೆ ನಾನು. ಬಹುಶಃ ಬಸವಣ್ಣವರ ವಿಚಾರಗಳನ್ನ ನೋಡಿದಾಗ ಸಂವಿಧಾನದಲ್ಲಿ ಅಡಕಾಗಿರ್ತಕ್ಕಂಥ ಅನೇಕ ವಿಚಾರಗಳನ್ನು ನೋಡಿದಾಗ ನೀವು ಸಾಮ್ಯತೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಸ್ವಲ್ಪ ವ್ಯತ್ಯಾಸ ಇರಬಹುದು, ಆದರೆ ಸಮಾಜದ ಪರಿವರ್ತನೆ ಆಗಬೇಕು, ಬದಲಾವಣೆ ಆಗಬೇಕು, ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ ಹೋಗ್ಬೇಕು, ಸಮಾಜದಲ್ಲಿರ್ತಕ್ಕಂಥ ಕಂದಾಚಾರ ಮೌಢ್ಯಗಳು ಹೋಗ್ಬೇಕು. ನಾವೆಲ್ಲರೂ ಕೂಡ ಮನುಷ್ಯರಾಗಬೇಕು. ಮಾನವ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದೆಯಲ್ಲ, ಅದು ಸಂವಿಧಾನದಲ್ಲೂ ಇದೆ, ಬಸವಣ್ಣವರ ವಿಚಾರಗಳಲ್ಲೂ ಕೂಡ ಇದೆ. ಅದಕ್ಕೆ ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಮಾಡಿದೆ ನಾನು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 125ನೇ ವರ್ಷ ಜನ್ಮದಿನವನ್ನು ಆಚರಣೆ ಮಾಡಿದಂಥ ಸಂದರ್ಭದಲ್ಲಿ ಅದು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಸಮಾವೇಶ ಮಾಡಿದ್ದು. ನಾನೇ ಮುಖ್ಯಮಂತ್ರಿ ಮಾದೇವಪ್ಪನವರ ಅಧ್ಯಕ್ಷತೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮವನ್ನು ಮಾಡಿದ್ದರು. ಆಗ ಮಾಡಿ ಈಗ ಸ್ವಾಮೀಜಿಯವರು ಹೇಳಿದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಓದಿದ್ರು. ಅದೇ ರೀತಿಯಲ್ಲಿ ಒಂದು ಯೂನಿವರ್ಸಿಟಿಯನ್ನು ಮಾಡಬೇಕು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಬಾಬಾ ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂತ ಹೇಳಿ ಮಾಡೋದು. ಅಲ್ಲಿವರೆಗೆ ಇರಲಿಲ್ಲ ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್. ನೀವು ಎಕನಾಮಿಕ್ಸ್ ಪ್ರೊಫೆಸರ್ ಅಲ್ಲ, ಪೊಲಿಟಿಕಲ್ ಸೈನ್ಸ್ ಎಕನಾಮಿಕ್ಸ್ ವಿಶ್ವನಾಥ್ ಅದನ್ನು ಮಾಡಿದ್ರು. ಫಾರ್ ದಿ ಫಸ್ಟ್ ಟೈಮ್ in the entire country you have established in the name of Ambedkar Economic School of Economics. ಮಾಡಿದ್ರೆ ಯಾಕಪ್ಪ ಅಂತಂದ್ರೆ, ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ಏನಂತ ಹೇಳಿದ್ರು, ನೋಡಪ್ಪ, ನಾನು ಸಾಮಾಜಿಕ ನ್ಯಾಯದ ರಥವನ್ನು ಇಲ್ಲಿವರೆಗೆ ಎಳ್ಕೊ ಬಂದಿದ್ದೀನಿ, ಭಾರಿ ಕಷ್ಟಪಟ್ಟು ಎಳೆದಿದ್ದೀನಿ. ನಿಮಗೆ ಸಾಧ್ಯವಾದ್ರೆ ಮುಂದಕ್ಕೆ ಎಳ್ಕೊಂಡು ಹೋಗಿ, ಹಿಂದಕ್ಕೆ ಮಾತ್ರ ತಿಳಿಬೇಡಿ ಅಂತ ಹೇಳೋದು. ಅಲ್ಲೇ ಬಿಟ್ಬಿಡಿ, ನೀವು ಕಲ ಆಗ್ಲಿಲ್ವಾ ಬಿಟ್ಬಿಡಿ. ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡಿದ್ರು ಅವರು ಅಂತಂದ್ರೆ, ನಾವು ಸಮಾಜದಲ್ಲಿ ಅಸಮಾನತೆಯನ್ನು ಅನುಭವಿಸಿರ್ತಕ್ಕಂಥವ್ರು, ಅನ್ಯಾಯವನ್ನು ಅನುಭವಿಸಿರ್ತಕ್ಕಂಥವ್ರು, ನೋವನ್ನು ಅನುಭವಿಸಿರ್ತಕ್ಕಂಥವ್ರು, ಅವಮಾನವನ್ನು ಅನುಭವಿಸಿರ್ತಕ್ಕಂಥವ್ರು ಬದಲಾವಣೆಗೆ ಪ್ರಯತ್ನ ಮಾಡಬೇಕು. ಇದು ನಾವು ಸಮಾಜಕ್ಕೆ ಕೊಡಬೇಕಾದಂಥ ಕೊಡುಗೆ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾವು ಓದಿದ್ದೀವಿ, ನಾವು ವಿದ್ಯಾವಂತರಾಗಿದ್ದೀವಲ್ಲ, ವಿದ್ಯಾವಂತರಾಗಿ ಇವತ್ತು ಅನೇಕ ಜನ ಜಾತಿ ಮಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ. ಅನೇಕ ಜನ ಮೌಢ್ಯಗಳನ್ನ, ಕಂದಾಚಾರಗಳನ್ನ ಆಚರಣೆ ಮಾಡ್ತಕ್ಕಂಥದ್ದನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ.
ಎಲ್ಲೂ ಕೂಡ ಬಸವಣ್ಣ ಅವರಾಗ್ಲಿ, ಬುದ್ಧ ಆಗ್ಲಿ, ಅಂಬೇಡ್ಕರ್ ಆಗ್ಲಿ ಹೇಳಿಲ್ಲ, ಇವನ್ನ ಹೇಳಿದಾರೆ ಇವರು.